ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಕರ್ನಾಟಕ ರಕ್ಷಣಾ ವೇದಿಕೆ ಲಕ್ಷ್ಮೇಶ್ವರ ತಾಲೂಕಾ ಘಟಕದ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ವತಿಯಿಂದ ರೈತರು ಈಗಾಗಲೇ ಮುಂಗಾರು ಬಿತ್ತನೆ ಮಾಡುತ್ತಿದ್ದು, ರೈತರ ಹಿತದೃಷ್ಟಿಯಿಂದ ಸರಕಾರಗಳು ರಸಗೊಬ್ಬರ ನಿಗದಿಪಡಿಸಿದ ಕೃಷಿ ಕೇಂದ್ರಗಳಲ್ಲಿ ರೈತರಿಗೆ ರಸಗೊಬ್ಬರವನ್ನ ವಿತರಿಸುವ ಸಮಯದಲ್ಲಿ ಸರಕಾರ ಸೂಚಿಸಿದ ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿದ್ದು, ಇದರ ಜೊತೆಗೆ ಕೃಷಿ ಕೇಂದ್ರಗಳು ರೈತರ ಬೇಡಿಕೆಯ ಅನುಗುಣವಾಗಿ ವಿತರಿಸದೆ, ಕೃಷಿ ಕೇಂದ್ರ ಅಧಿಕಾರಿಗಳು ರೈತರಿಗೆ ಬೇಕಾಗಿರುವ ಗೊಬ್ಬರವನ್ನ ನೀಡದೆ, ಅನುಪಯುಕ್ತ ಗೊಬ್ಬರವನ್ನ ಒತ್ತಾಯಪೂರ್ವಕವಾಗಿ ರೈತರಿಗೆ ನೀಡಿ ರೈತರ ಹಣವನ್ನ ಕೊಳ್ಳೆ ಹೊಡೆಯುತ್ತಿದ್ದಾರೆ. ಕೃಷಿ ಇಲಾಖೆಯ ಅನುಮತಿ ಪಡೆದ ಅಂಗಡಿಗಳು ಸರಕಾರದ ನಿಗದಿಪಡಿಸಿದ ದರಗಳ ಪಟ್ಟಿಯ ನಾಮಫಲಕವನ್ನ ಅಂಗಡಿಯ ಮುಂಭಾಗದಲ್ಲಿ ಹಾಕಬೇಕು ಹಾಗೂ ಎಲ್ಲ ಅಂಗಡಿ ಮಾಲೀಕರು ನಕಲಿ ಬಿಲ್ಲುಗಳನ್ನ ಕೊಡುತ್ತಿದ್ದಾರೆ. ಆದ ಕಾರಣ ಸಂಬಂಧಪಟ್ಟ ಇಲಾಖೆಯವರು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡುತ್ತೇವೆ ಎಂದು ತಿಳಿಸಿದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಬಿ ಹೊಕ್ಸೊಪಿನ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಗಂಗಾಧರ್ ಕೊಂಚಿಗೇರಿ ಮಠ, ತಾಲೂಕಾ ಅಧ್ಯಕ್ಷರು ಲೋಕೇಶ್ ಸುತಾರ್, ಪ್ರವೀಣ ಗಾನಿಗೇರ್, ತಾಲೂಕಾ ಗೌರವಾಧ್ಯಕ್ಷರು ಬಸವರಾಜ್, ಮಲ್ಲೂರು ತಾಲೂಕಾ ವಿದ್ಯಾರ್ಥಿ ಘಟಕದ ಬಸಯ್ಯ ಗಡ್ಡದೇವರ ಮಠ, ತಾಲೂಕಾ ಮಹಿಳಾ ಅಧ್ಯಕ್ಷರು ಸಾವಿತ್ರಿ ಅತ್ತಿಗೇರಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹನುಮಂತ ಕೊನಿಸಾಗರ. ಒಂದು ವೇಳೆ ಇಲ್ಲಿ ಸ್ಥಳಾವಕಾಶ ಇಲ್ಲ ಅಂತಂದರೆ ಗೋಡೌನ್ನಲ್ಲಿ ಅಲ್ಲೇ ಕುತ್ಕೊಂಡು ಅಲ್ಲೇ ಬಿಲ್ ಮಾಡಿ ಅಲ್ಲಿ ವಿತರಣೆ ಮಾಡಲಿಕ್ಕೆ ಅವ್ರಿಗೆ ಒಂದು ಅವಕಾಶ ಇದೆ. ಆದರೆ ಸಪ್ರೇಟಾಗಿ ಇಲ್ಲಿ ಬಿಲ್ ಮಾಡೋದು ಅಲ್ಲಿ ಕೊಡೋದಕ್ಕೆ ಅವಕಾಶ ಇಲ್ಲ. ಆದರೆ ನಾನು ಹೇಳಾಗಿದ್ದೀನಿ ಸರ್, ಯಾರ್ಯಾರು ಕೂಡ ಹೇಳಿಲ್ಲದವು ರೈತರಿಂದ ಹೆಚ್ಚುವರಿ ಹಣ ಅಧಿಕಾರಿಗಳಿಗೆ ರೈತರಿಗೆ ಸಮರ್ಪಕ ಸಮಯದಲ್ಲಿ ಗೊಬ್ಬರ ವಿತರಣೆ ಮಾಡಿದ ಅಧಿಕಾರಿಗಳಿಗೆ ಹೇಳಿದಿದ್ದಾರೆ. ಅಯ್ಯಯ್ಯೋ 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 ಬೇಕೇ ಬೇಕು, ಬೇಕೇ ಬೇಕು. ನೀವೇನು ಮಾಡ್ತೀರಿ ನಾ ಇವತ್ತನ್ನ ಅರ್ಜಿ ತೆಗೆಸಿ ಕೇಳಿದಾಗ ಕೇಳಾಕಿದ್ದೀರಿ. ಇಷ್ಟು ದಿನ ಮಕ್ಕೊಂಡಿದ್ದೀರ ನೀವು? ಗೋಡೌನಿಂದ ನಾನು ಕೇಳಾಕಿದ್ದು ಜಾಸ್ತಿ ಕ್ರಮ ತಗೊಳ್ಳಿಲ್ಲ. 320 ರೂಪಾಯಿ ಇವ್ರಿಗೆ ಮಾಡ್ಯಾರ. ಮತ್ತು ನೀವು ಯಾಕೆ ನಿಮ್ಮ ಕಣ್ಣು ಕಾಣಿಲ್ಲ? ನೀವೇನು ಮಾಡ್ತೀರಿ? ನಿಮ್ಗೆ ಪಗಾರ ಕೊಡ್ತಾರ, ಪಗಾರ ಬರ್ತಾನೆ ಅವರು ನೀವೇನು ಮಾಡಿದ್ರಿ? ಅಲ್ಲಿ ಯಾವ ಅಂಗಡಿ ಒಳಗೆ ಹೋಲ್ಸೇಲ್ ಬಿಲ್ ಕೊಟ್ಟಾರ, ನೀವೇ ಮಾಡ್ತೀರಿ? ಬಂದು ಚೆಕ್ ಮಾಡಿದಿರಾ? ಕ್ರಮ ತೊಗೊಂಡಿರಾ? ಓಡಿಸ್ತಾರೆ, ಓಡಿಸ್ಕೊಡ್ರಿ, ಮೆಸೇಜ್ ಮಾಡ್ತೀವಿ. ನಾವು ಮಾಡಕ್ಕೆ ಬಿಡಲ್ರಿ. ನೀವು ಪಾಲ್ಗಿಟ್ಟು ತಂದು ಕೂಡ ಕಪ್ಪ ನಿಮ್ದು ರೈತರು ಸಪ್ಲೈ ಮಾಡ್ತಾ ಬರ್ತೀರಿ. ಯಾರು ಕೃಷಿ ಇಲಾಖೆ ಅವ್ರದ್ದು ಅವ್ರು ಮಾತ್ರ ಕೊಡ್ತಾರೋ ಅವ್ರ ಲಾಭಕ್ಕೆ ರೈತರಿಗೆ 100, 200 ರೂಪಾಯಿ ಹೆಚ್ಚಾಗಿ ನಾವೇ ಮಾಡೋದು. ಅವ್ರು ಬೇಡ ಅಂದ್ರೆ ನಾವು ಸೊಸೈಟಿ ಮತ್ತೆ ಮಾರಾಟಗಾರರು ಸರ ನಾವು ಮಾಡ್ರಿ. ಯಾವ ಸೊಸೈಟಿ ಒಳಗೆ ಗೊಬ್ಬರ ಬಂದೈತಿ, ರೈತರು ಬಿತ್ತಾಕತ್ತಾರ. ಈಗ ಯಾವ ಸೊಸೈಟಿ ಬಂದ ಗೊಬ್ಬರ ಹೇಳ್ರಿ, ನೀವು ಬಂದಿದ್ರಿ ಹೇಳ್ರಿ. ಮತ್ತು ನಾವು ಅಂದ್ರೆ ನೀವು ಸೊಸೈಟಿಗಳು ಈ ಅಂಗಡಿ ಮಾಲೀಕ ಕೂಡಿ ಹೊಂದಾಣಿಕೆ ಮಾಡಿ ಒಂದೊಂದು ಚೀಲಕ್ಕೆ 100 ರೂಪಾಯಿ ಸರ್ ಸೊಸೈಟಿ ಬಂದು ಕೇಳಿದ್ರ, ಸೊಸೈಟಿ ಬಂದು ಕೇಳಿ ಇಂಟೆಂಟ್ ಕೊಟ್ಟಿಲ್ಲ, ಅಧಿಕಾರಿಗಳು ಇಂಟೆಂಟ್ ಕೊಟ್ಟಿಲ್ಲ, ಇದು ನಮ್ಮ ಸೊಸೈಟಿ ಗೊಬ್ಬರ ಬಂದಿಲ್ಲ ಅಂತ ಹೇಳ್ತಾರೆ ಸರ್. ಇದು ಪ್ರತ್ಯಕ್ಷ ಸಾಕ್ಷಿ ಸರ್. ಇದು ರೈತರು ಸರ್ ಇನ್ನೊಂದು ಹೇಳ್ರಿ, ಲಿಂಕ್ ಬರ್ರಿ ಬರ್ರಿ ಲಿಂಕ್ ಜಿಂಕ್ ಗೊತ್ತಲ್ಲ ಕೊಡ್ಬೇಕಂತೇಳಿ ಸರ್ಕಾರ ಆದೇಶಿಸ್ಕೊಂಡ್ರಿ. ಮತ್ತೆ ಯಾಕೆ ಕೊಡಾಕತ್ತಾರ ಅವ್ರು? ಯಾಕೆ ಕೊಡಾಕತ್ತಾರ? ರೈತರಿಗೆ 1350 ರೂಪಾಯಿ DAP ಐತಿ, 1350 ರೂಪಾಯಿ ಸಾಲ ಮಾಡಿ ಕೊಡ್ಬೇಕು. ಮತ್ತು ಅದ್ರ ಜೊತೆಗೆ 700-800 ರೂಪಾಯಿ ತಂದು ಕೊಡ್ಬೇಕು ಅಂತ